ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ದೇಗುಲವನ್ನು ಬ್ಯಾನ್ ಮಾಡಬೇಕು ಅಂತಕ್ಕಂಥ ಆಗ್ರಹ ಕೇಳಿಬಂದಿತ್ತು ಅಲ್ಲಿನ ಬಹುಸಂಖ್ಯಾತರಿಂದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಸ್ಕಾನ್ ಮೇಲೆ ಕೆಲವು ಕೇಸ್ಗಳು ಕೂಡ ಇತ್ತು, ಕೋರ್ಟ್ಗೆ ಹೋಗಿದ್ರು. ಆದರೆ ಇಸ್ಕಾನ್ ಬ್ಯಾನ್ಗೆ ಕೋರ್ಟ್ ಒಪ್ಪಿಲ್ಲ. ಇಸ್ಕಾನ್ ಮೇಲಿನ ಕೇಸ್ಗಳನ್ನು ಈಗ ವಾಪಸ್ ಪಡೆದಿದೆ ಬಾಂಗ್ಲಾ ಸರ್ಕಾರ. ಇಸ್ಕಾನನ್ನು ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ಬಾಂಗ್ಲಾ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಇಸ್ಕಾನ್ ಬ್ಯಾನ್ಗೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಈ ಸಂದರ್ಭದಲ್ಲಿ ಇಸ್ಕಾನ್ ಮೇಲಿನ ಕೇಸ್ಗಳನ್ನು ಬಾಂಗ್ಲಾ ಸರ್ಕಾರ ವಾಪಸ್ ಪಡೆದಿದೆ. ಇದೊಂಥರ ನೈತಿಕ ಜಯ ಬಾಂಗ್ಲಾದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳಿಗೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿ ಜಾಸ್ತಿ ಆಗ್ತಾ ಇದೆ, ವಿಪರೀತ ಆಗ್ತಾ ಇದೆ. ಬಹುಸಂಖ್ಯಾತ ಮುಸಲ್ಮಾನರು ದೇಗುಲ ಮಂದಿರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇಸ್ಕಾನ್ ಮೇಲೂ ಕೂಡ ಆಗಿತ್ತು. ಇಸ್ಕಾನನ್ನು ಬಾಂಗ್ಲಾದಿಂದನೇ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಆಗ್ರಹ ಕೇಳಿಬಂದಿತ್ತು. ಆದರೆ ಆ ವಿಚಾರವಾಗಿ ಈಗಾಗಲೇ ಕೋರ್ಟ್ಗೆ ಕೂಡ ಹೋಗಿದ್ದರು. ಕೋರ್ಟ್ ಅದಕ್ಕೆ ಒಪ್ಪಿಲ್ಲ. ಇಸ್ಕಾನ್ಗೆ ಸಿಕ್ಕಂತಹ ಒಂದು ಜಯ ಇದು ಅಂತಲೇ ಹೇಳ್ಬೋದು. ಹೇಗೆ ಭಾರತದಲ್ಲಿ ಇಸ್ಕಾನ್ ಮಂದಿರಗಳಿದೆಯೋ ಬಾಂಗ್ಲಾದೇಶದಲ್ಲೂ ಇದೆ. ಈಗ ಸದ್ಯಕ್ಕೆ ಬಾಂಗ್ಲಾ ಸರ್ಕಾರ ಎಲ್ಲ ವಾಪಸ್ ಪಡೆದಿದೆ. ಇನ್ನೊಂದೆಡೆ ಬಾಂಗ್ಲಾ ಹಿಂಸಾಚಾರ ಬಗ್ಗೆ ಪ್ರಧಾನಿ ಮೋದಿಗೆ ಮಾಹಿತಿ ರವಾನೆಯಾಗಿದೆ. ಪ್ರಧಾನಿಯನ್ನು ಭೇಟಿಯಾಗಿ ಮಾಹಿತಿ ನೀಡಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು. ಮೋದಿ ಅವರ ಗಮನಕ್ಕೂ ಎಲ್ಲ ತರಲಾಗಿದೆ ಏನೇನು ನಡೀತಾ ಇದೆ. ಯಾಕಂದರೆ ಅಲ್ಲಿ ಹಿಂದೂಗಳ ಮೇಲೆ ದೊಡ್ಡ ಮಟ್ಟದ ಹಲ್ಲೆಗಳಾಗ್ತಾ ಇದೆ.